ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಢವಳಗಿ ಗ್ರಾಮದ 33 ಕೆವಿ ವಿದ್ಯುತ್ ವಿತರಣಾ ಕೇಂದ್ರವನ್ನು ಬಂದ್ ಮಾಡಿ ರೈತರಿಂದ ಪ್ರತಿಭಟನೆ. ಪದೇ ಪದೇ ವಿದ್ಯುತ್ ಕಡಿತ ವಿರೋಧಿಸಿ ಢವಳಗಿ, ಹಳ್ಳೂರು, ಅಗಸ್ಬಾಳ್, ರೂಡಿಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು 33 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಮುದ್ದೇಬಿಹಾಳ ತಾಲೂಕಿನ ಢವಳಗಿ ಗ್ರಾಮದ 33 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಿಂದ ಸಂಬಂಧಪಟ್ಟ ಗ್ರಾಮಗಳನ್ನು ಹೊರತುಪಡಿಸಿ ಜಾಯವಾಡಗಿ ಗ್ರಾಮದ ರೈತರಿಗೆ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದ್ದು, ಕೇಂದ್ರ ವ್ಯಾಪ್ತಿಗೆ ಬರುವ ರೈತರು ವಿದ್ಯುತ್ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜಾಯವಾಡಗಿ ಗ್ರಾಮಕ್ಕೆ ಹೆಚ್ಚುವರಿಯಾಗಿ ನೀಡಿದ ವಿದ್ಯುತ್ತನ್ನು ಕಡಿತ ಮಾಡಿ ನಮಗೆ 7 ಗಂಟೆಗಳ ಕಾಲ ಪೂರೈಕೆ ಮಾಡಬೇಕೆಂದು ಸೆಕ್ಷನ್ ಆಫೀಸರ್ ಭೀಮನಗೌಡ ಯಲ್ಗೌಡ ಅವರಿಗೆ ಆಗ್ರಹ ಮಾಡಿದರು. ಕೆಲ ಹೊತ್ತು ಸೆಕ್ಷನ್ ಆಫೀಸರ್ ಭೀಮನಗೌಡ ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ರೈತರಾದ ಜಾಕೀನ್ ಬಾಗ್ವಾನ್, ಅಶೋಕ್ ಕೋರಿ, ವೈಜಿಗೌಡ ಪಾಟೀಲ್, ಶಾಂತು ದಿಂಡ್ವಾರ್, ಮುತ್ತು ಕೋರಿ, ಚಂದ್ರು ಮೂಲಿಮನಿ, ಜಟ್ಟಪ್ಪ ಬೀರ್ಗೊಂಡ, ಶಿವನಗೌಡ ಬಿರಾದರ್, ರಾಮನಗೌಡ ಬಿರಾದರ್, ಮುದುಕಪ್ಪ ಮಾಳನೂರು ಸೇರಿದಂತೆ ಅನೇಕ ರೈತರು ಇದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಹನುಮಂತ್ ಬೀರ್ಗೊಂಡ್, ಢವಳಗಿ. 3 ದಿನ ರೂಢಿ ಕರೆಂಟ್ ಕೊಡ್ತೀರಿ, ಆ ರೂಢಿಗೆ ಜಂಪ್ ಹಚ್ಚುತ್ತೀರಿ, ಅದನ್ನ ರೂಢಿಗೆ ಜಂಪ್ ಆ ರೂಢಿಗೆಲ್ಲ ಬ್ರೇಕ್ ಬಿಚ್ಚಿಬಿಟ್ಟು ಜಂಪ್ ಬರೋಣ. 3 ದಿನ ಇವತ್ತು ಕರೆಂಟ್ ಬಂದಿತ್ತು ನಮ್ಗೆ. ಈಗ ಜವಡಿಗೆ ಬಾಜೋಡಿ ಅವ್ರು ಕರೆಂಟ್ ಅವ್ರು ಯಾಕೆ ಕೊಡಕತ್ರಿ, ಅದರಿಂದ ಲೋಡ್ ಹೆಚ್ಚಾಗಿ ನಮ್ಗೆ ತಡೆಯಲ್ದು. ಈಗ ಆ ಕಡೆ ಲೈನ್ ಕಟ್ ಮಾಡಕ್ ನಿಮ್ಗೆ ಪವರ್ ಅದ ಇಲ್ಲ. ಅವ್ರಿಗೆ ಟೈಮ್ ಕೊಡ್ಬೇಕಾಗುತ್ತೆ. ಅದನ್ನೇ ಹೇಳ್ತೀನಿ. ಈಗ ಮೊದಲೇ ಕಂಡೀಷನ್ ನಾವೇನ್ ನಮ್ಮ ತಾಲೂಕು ರೈತರು ದಾಟ ವಿಚಾರ, ನಮ್ಮ ಹುಬ್ಳಿ ನಮ್ಮ ಹುಬ್ಳಿ ದಾಟ ವಿಚಾರ ಮಾಡೋಣ, ಇದು ತಾಲೂಕು ವಿಚಾರ ಮಾಡೋಣ. ನಮ್ಮಲ್ಲಿ ಫೀಡರ್ ಪಾಯಿಂಟ್ ಮಾಡ್ಯಾರ, ಅನುಕೂಲ ಅದ. ನಿಮಗೂ ಮಂದಿ ಮಾಡ್ಯಾರ, ಅದು ಎಷ್ಟು ಮಟ್ಟಿಗೆ ಅದ ಟೆಕ್ನಿಕಲಿ ನಿಮಗ್ ಗೊತ್ತಿರ್ತದ, ನಮಗೆ ಅಷ್ಟು ಗೊತ್ತಿರಂಗಿಲ್ಲ. ಒಂದು 7 ತಾಸು ರಾತ್ರಿ ಕೊಡ್ತಾರ, ಒಂದ್ 7 ತಾಸು ಹಗಲಿ ಕೊಡ್ತಾರ. 7 ತಾಸು ಕಂಟಿನ್ಯೂ ಕೊಡ್ತಾರ. ನಮ್ಗೆ ಕೊಡಕತ್ತೀವಿ ಕಂಟಿನ್ಯೂ. ಬಸ್ಸಿನಾಗ 3 ಕೊಟ್ರ ಅಂದ್ರೆ ಬೆಳಿಗ್ಗೆ 10 ತನ 1 ವೀಕ್ ಕೊಡ್ತಾರ. 1 ವೀಕ್ ಏನ್ ಮಾಡ್ತಾರ, ಬೆಳಿಗ್ಗೆ 5 ತನ ಕೊಡ್ತಾರ. ಈ ಸಿಸ್ಟಮ್ನಾಗ ಅನ್ಕೊಂಡು ನಡೆದವ. ಈಗ ಅವ್ರು ಏನಂತಾರ, ನಿಮ್ಗೆ ಅಬ್ಜೆಕ್ಷನ್ ಮಾಡಕತ್ತಿದ್ದು, ನೀವು ಈ ಫೀಡ್ರಿಂದ ನೀವು ಜವಳಿಗೆ ಕಡೆ ಕನೆಕ್ಷನ್ ಕೊಟ್ರಿ 20 PC ಕೊಟ್ಟಿವಿ, ಅದು ಹೋಗೋದಕ್ಕೆ ಲೋಡ್ ಆಗತ್ತದ. ನಮ್ಗೆ ಕನ್ವರ್ಟ್ ಆಗೋದು, ಆಗಲೆಲ್ಲ ಟ್ರಿಪ್ ಆಗತ್ತ, ಲೈನ್ ಪ್ರಾಬ್ಲಮ್, ಅಲ್ಲಿ ಚಾಲು ಮಾಡಬೇಕು, ಮತ್ತೆ ನೀವು ಹೋಗ್ಬೇಕು, ದಿವಾಲ್ ಹೊತ್ತು ಸುಡುಗಾಡ್ ಹೊತ್ತು PC ದುಡ್ಡು ಎಲ್ಲ ಕಿರಿಕಿರಿ ಆಗ್ತಾವ. ನೀವು ನಿಮ್ಮ ಸಂಬಂಧಪಟ್ಟಂಗೆ ಹೈಯರ್ ಆಫೀಸರ್ ಜೊತೆ ಮಾತಾಡ್ರಿ. ಏನಂತೇಳಿ ಈ ಜವಳಿಗೆ ಕೊಡೋದ್ರಿಂದ, ಬಾಗೇವಾಡಿ ತಾಲೂಕು ಕೊಡೋದ್ರಿಂದ ಇಲ್ಲಿ ರೈತರಿಗೆ ಕರೆಂಟಿಂದ ಅಭಾವ ಆಗತ್ತದ. ಅವ್ರು ಬಂದು ಇಲ್ಲಿ ಸ್ಟ್ರೈಕ್ ಮಾಡಕತ್ತಾರ, ನನ್ ಕಿರಿಕಿರಿ ಆಗ್ತದೆ. ಏನಿದ್ರು ಪರಿಹಾರ 2-3 ದಿನದಾಗ ಅದನ್ನ ಪರಿಹಾರ ಸರಿ ಅನ್ಸ್ಕೊಂಡು ಅವ್ರಿಗೆ ಮಾತಾಡ್ರಿ. ನಾನು AWRಗೂ ಮಾತಾಡ್ತೀನಿ. ನಿನ್ನೆ ಮಾತಾಡಿ, ನಾವು ನಿನ್ನೆ ಹೋಗಿದ್ದೆ, ಮಂದಿ ಅವ್ರು ಅದಾರ, ಅವ್ರು ಮಾತಾಡಿದ್ರೆ ಸರ್ ಒಮ್ಮೆ ತೆಗಿಯಕ್ ಬರೋದಿಲ್ಲ. ಈಗ ಹೆಂಗಂದ್ರ ನಾ ಹಾಕಿದ್ದಲ್ಲ, ಪೂರ್ವಜರ್ಲಿಂದ ಬಂದಿದ್ದ. ಮೊದಲು ದಯವಿಟ್ಟು ಯಾರು ಮಾತಾಡ್ರಿ. ಒಬ್ಬ ರೈತ ಮಾತಾಡೋದು ಇನ್ನೊಬ್ರು ಮಾತಾಡ್ರಿ. ಒಬ್ಬ ಮಾತಾಡೋ ಸಮಸ್ಯೆ ಬಗೆಯಿರ್ತದ. 20 ಮಂದಿ ಮಾತಾಡಿದಾಗ ಅವ್ನ ಸಮಸ್ಯೆ ಬಗೆಯಿರಲ್ಲ. ಮಂದಿ ಕೂಡಿಸಿದವ್ರು ಅವರಲ್ಲ, ಅವ್ರೇ ಕೇಳ್ಬೇಕಲ್ರಿ. ನಿಮ್ಮದು ಪ್ರಾಬ್ಲಮ್ ಇಲ್ರಿ, ಕಡೆ ಬಂದದ್ರಿ, ಕಡೆ ಬಂದೈತಿ.
ಯಾರು ಕೇಳಂಗಿಲ್ಲ ಅವನೇ ಬೇಕು ಐದು ನಿಮಿಷ ಹಾಕೋ ತಾಸು ಗಂಟೆ ತೆಗಿ ಇಲ್ಲೋಡಿ ಎಷ್ಟು ಮಂದಿ ಊರನ್ ಲೈನ್ ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ಸಿಸ್ಟಮ್ ಅದು ನಮ್ಗೆ ಗೊತ್ತಿಲ್ಲ ನೋಡ್ತೀವಿ ಈ ಮೇನ್ ಎಲ್ಲ ತೆಗೆದಕ್ಕೆ ಅಲ್ಲಿಂದ ಒಂದು 4 ಕಂಬದ ವೈರ್ ಕಿತ್ತು ಹೋಗ್ರಿ ಈಗ ಮತ್ತೆ ಅವ್ರು ತಂದು ಹಾಕೊಳ್ಳೋದು ಬೇಡದು ಈಗ ನಾ ಹೇಳಕತ್ತೀನಿ ಅವ್ರಿಗೆ ಒಂದು 100 ಸರಿ ಅಂತ ಮಾಡಿ ನೋಡ್ರಿ ಒಂದು 100 ಸರಿ ನಾನು ಎಜುಕೇಟೆಡ್ ಆಫೀಸರ್ ಇಂಜಿನಿಯರ್ ಚೀಫ್ ತಗೊಂಡ್ ಬಿಡ್ತೇವಲ್ಲ ಸದ್ದ ಜಂಪ್ ತಗೊಂಡ್ ಬಿಡ್ತೇವಲ್ಲ ಜಂಪ್ ತಗದು 2-3 ಕಂಬದ ಜಂಪ್ ಒಂದೇ ನೋಡ್ರಿ 2-3 ಕಂಬದ ವೈರ್ ಉತ್ರಿ ಗಾಡಿ